ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷವನ್ನ ನಾವೆಲ್ಲರೂ ಹೃದಯದಲ್ಲಿ ಇಟ್ಕೋಬೇಕಾಗ್ತದೆ. ಇವತ್ತು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮತ್ತು ಬ್ಯಾಂಗ್ಳೂರ್ ರೂರಲ್ ಜಿಲ್ಲೆ ಹೊಸಕೋಟೆ, ದೇವನಹಳ್ಳಿ, ನೆಲಮಂಗಲವರೆಗೂ, ಆಮೇಲೆ ಚಿಕ್ಕಬಳ್ಳಾಪುರ, ಕೋಲಾರ ಅಂದ್ರೆ ನಾವು ಇವತ್ತು ಬೇರೆ ಜಿಲ್ಲೆ ಅಂತ ಅನ್ನೋದಿಲ್ಲ. ನಾವೆಲ್ಲ ಅಣ್ಣ ತಮ್ಮಂದಿರು, ಒಂದು ತಾಯಿ ಮಕ್ಕಳು. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂದ್ರೆ ಒಂದು ತಾಯಿ ಮಕ್ಕಳು ನಾವೆಲ್ಲ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಸುಧಾಕರನ್ ಅವರು, ಹಾಗೆ ಕೋಲಾರ ಉಸ್ತುವಾರಿ ಮಂತ್ರಿಗಳು ನಮ್ಮ ಸುರೇಶ್ ಅಣ್ಣ ಅವರು, ಆಮೇಲೆ ಈ ಕಡೆ ನಮ್ಮ ಬ್ಯಾಂಗ್ಳೂರು ರೂರಲ್ ಜಿಲ್ಲಾ ಉಸ್ತುವಾರಿಗಳು KH ಮುನಿಯಪ್ಪನವರು, ಇವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ನಮ್ಮೆಲ್ಲರಿಗೂ ಕೆಲವೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು. ಜವಾಬ್ದಾರಿ ಕೊಡಕ್ ಮುಂಚೆ ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳ್ತಾರೆ? ನಮಗೆ ಇವತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಂತ ಕಾಂಗ್ರೆಸ್ ಪಕ್ಷ, ಭಾರತ ದೇಶಕ್ಕೆ ರೈಲ್ವೆ ರೋಡ್ ಆಗ್ಬೋದು, ಭಾರತ ದೇಶಕ್ಕೆ ಇಂಟರ್ನೆಟ್, ಕಾರು, ಬಸ್ಸು, ರೈಲು ಎಲ್ಲವನ್ನ ಕೊಟ್ಟಿದ್ದಂತ ಕಾಂಗ್ರೆಸ್ ಪಕ್ಷ, ನಮ್ಮ ರಾಹುಲ್ ಗಾಂಧಿ ಅವರ ಕನಸು ಏನಿತ್ತು ಅಂದ್ರೆ, ಯಾರೇ ಆಗ್ಲಿ ನಮ್ಮ ಭಾರತ ದೇಶದ ಮಕ್ಕಳು, ನಮ್ಮ ತಂದೆಯಂದ್ರು, ನಮ್ಮ ತಾಯಂದ್ರು ಯಾರೇ ಆಗಲಿ ಒಬ್ಬರ ಹತ್ರ ಈ ತರ ಕೈ ಚಾಚಬಾರ್ದು, ಅವ್ರಿಗೇನಾದ್ರೂ ಒಂದು ಅವರ ಹಸುಮುಕ್ತ ಭಾರತ ಮಾಡಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಅವರು ಮನ್ರೇಗಾ ಕಾರ್ಯಕ್ರಮವನ್ನ ನಮ್ಮ ಆಗಿನ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರ ನಾಯಕತ್ವದಲ್ಲಿ ನಮ್ಮ ರಾಹುಲ್ ಗಾಂಧಿ ಅವರು ಅವತ್ತು ನಮ್ಗೆ ಮನ್ರೇಗಾ ಕಾರ್ಯಕ್ರಮ ಕೊಟ್ರು. ಮನ್ರೇಗಾ ಕಾರ್ಯಕ್ರಮ ಅಂದ್ರೆ ಏನು? ನಮ್ಮೂರಲ್ಲಿ ಗ್ರಾಮ ಸಭೆ ಮಾಡಿಕೊಂಡು, ನಮ್ಮ ಪಂಚಾಯತಿನಲ್ಲಿ ಗ್ರಾಮ ಸಭೆ ಮಾಡಿಕೊಂಡು ಏನು ಕಾರ್ಯಕ್ರಮಗಳು ಮಾಡಬೇಕು, ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಒಂದು ಪಟ್ಟಿಯನ್ನ ಮಾಡಿಕೊಂಡು ಅದರ ಮುಖಾಂತರವಾಗಿ ನಾವು ಕೆಲಸ ಮಾಡಕ್ ಹೋಗ್ತಾ ಇದೀವಿ. ಆದ್ರೆ ಆವತ್ತು ಇವತ್ತು ಏನು ವ್ಯತ್ಯಾಸ ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ಆವತ್ತು ಮಾಡುವಂತ ಕಾರ್ಯಕ್ರಮಗಳು ಎಷ್ಟೋ ಜನ ರೈತರಿಗೆ ಹೆಣ್ಮಕ್ಳು ಕೊಡ್ತಾ ಇರಲಿಲ್ಲ ಮದುವೆಗೆ. ಈ ಮನ್ರೇಗಾ ಕಾರ್ಯಕ್ರಮ ಬಂದಿರೋದ್ರಿಂದ ಅವ್ರು ಕಷ್ಟಪಟ್ಟು ಕೂಡಾಕಿ ಚೀಟಿ ಹಾಕೊಂಡು ಅದರಲ್ಲಿ ಕೆಲಸ ಮಾಡಿ ಉಳಿದಿದ್ದ ಹಣದಲ್ಲಿ ಮನೆಗಳು ಕಟ್ಕೊಂಡು ಅವರು ಜೀವನಾಂಶವನ್ನ ನಡ್ಕೊಂಡು ಹೋಗ್ತಾ ಇದ್ದಾಗ ಹೆಣ್ಣು ಮಕ್ಕಳು ಕೊಡುವಂತ ಪರಿಸ್ಥಿತಿ ಈಗ ತಾನೇ ಬೆಳ್ಕೊಂಡು ಬರ್ತಾ ಇತ್ತು. ರೈತರನ್ನ ಗೌರವಿಸ್ತಾ ಇದ್ರು. ಇವತ್ತು ಇಂಥ ಒಂದು ಕಾರ್ಯಕ್ರಮವನ್ನ ಆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇಲ್ಲದೆ ಇರೋದ್ರಿಂದ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇರಬಾರ್ದಂತೆ, ಅವ್ರಿಗೆ ಗ್ರಾಮ ಪಂಚಾಯಿತಿ ತೀರ್ಮಾನ ಮಾಡಬಾರ್ದಂತೆ. ಅಂದ್ರೆ ಇವತ್ತು ರೈತರು ಅಂದ್ರೆ ಅವ್ರ ಜಮೀನುಗಳನ್ನ ಅಚ್ಚುಕಟ್ಟನ್ನ ಭದ್ರಿಸ್ಕೊಳ್ತಾ ಇದ್ರು, ರಾಜಕಾಲುವೆ ಮಾಡ್ತಾ ಇದ್ರು, ಕೆರೆನ ಅಭಿವೃದ್ಧಿ ಮಾಡ್ತಾ ಇದ್ರು, ಕೆರೆ ಕಟ್ಟೆನ ಅಭಿವೃದ್ಧಿ ಮಾಡ್ತಾ ಇದ್ರು, ತೂಮನ್ನ ಅಭಿವೃದ್ಧಿ ಮಾಡ್ತಾ ಇದ್ರು, ಮಶಾನಕ್ಕೆ ಕಾಂಪೌಂಡ್ ಆಗ್ತಾ ಇದ್ರು, ಕಬ್ರಸ್ತಾನ್ಗೆ ಕಾಂಪೌಂಡ್ ಆಗ್ತಾ ಇದ್ರು, ಮಸೀದಿಗಳಿಗೆ ಕಾಂಪೌಂಡ್ ಆಗ್ತಾ ಇದ್ರು, ಚರ್ಚ್ಗಳಿಗೆ ಕಾಂಪೌಂಡ್ ಹಾಕೊಳ್ತಾ ಇದ್ರು ಮನ್ರೇಗಾದಲ್ಲಿ. ಇನ್ನು ಎಷ್ಟೋ ಜನ ಅಂಗನವಾಡಿ ಕೇಂದ್ರಗಳು ಇವತ್ತು ಗ್ರಾಮ ಪಂಚಾಯತಿಗಳೇನಾದ್ರೂ ಹಂತವಾಗಿ ಕಾಣಿಸ್ತಾ ಇದಾವೆ ಅಂತ ಹೇಳಿದ್ರೆ ಅದು ಮನ್ರೇಗಾಯಿಂದ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಅನ್ನ ಕಟ್ಕೊಳ್ತಾ ಇದ್ರು. ಗ್ರಾಮ ಪಂಚಾಯತಿ ತೀರ್ಮಾನ ಮಾಡಿ ಆ ಬಿಲ್ಡಿಂಗ್ ಅನ್ನ ಮಾಡ್ತಾ ಇದ್ರು. ಎಷ್ಟು ಅಂಗನವಾಡಿ ಕೇಂದ್ರಗಳು ಮಾಡಿದೀವಿ ನಾವೆಲ್ಲ, ಎಷ್ಟು ಅಂಗನವಾಡಿ ಕೇಂದ್ರಗಳು, ಎಷ್ಟು ಶಾಲಾ ಕಾಂಪೌಂಡ್ಗಳು, ಹಾಸ್ಟೆಲ್ ಕಾಂಪೌಂಡ್ಗಳು, ಶಾಲಾ ಕಾಲೇಜುಗಳಲ್ಲಿ, ಹಾಸ್ಟೆಲ್ಸ್ ಅಲ್ಲಿ, ಅಂಗನವಾಡೀಸ್ ಅಲ್ಲಿ ಎಷ್ಟು ಮರ ಗಿಡವನ್ನು ಬೆಳೆಸಿದೀವಿ ನಾವು, ಪ್ರಕೃತಿಗೋಸ್ಕರ ಮಾಡೋ ಗಿಡವನ್ನು ಬೆಳೆಸಿದೀವಿ. ಇದೆಲ್ಲ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರದು ಇದೆಲ್ಲ ಕನಸಾಗಿತ್ತು ಅವ್ರದೆಲ್ಲ. ಇದೆಲ್ಲ ಕನಸಾಗಿತ್ತು. ಇವತ್ತೇನಾಗಿದೆ, ಮನ್ರೇಗಾವನ್ನ ಮೊದಲು 100% ಸೆಂಟ್ರಲ್ ಗೌರ್ಮೆಂಟ್ ಇಂದ ಬರ್ತಾ ಇತ್ತು. ಇವತ್ತು ಸ್ಟೇಟ್ ಗೌರ್ಮೆಂಟ್ 40% ಅಂತೆ, ಸೆಂಟ್ರಲ್ ಗೌರ್ಮೆಂಟ್ 60% ಅಂತೆ. ಏನ್ ಈ 40% ಎಲ್ಲಿ ಹೋಗ್ತಾ ಇದೆ? ಹಂಗಾದ್ರೆ 40% ನಾವ್ ಹಾಕ್ಬೇಕು ಸ್ಟೇಟ್ ಗೌರ್ಮೆಂಟ್ ಇಂದ ಅಂದ್ರೆ ಇನ್ನ 40% ಮೊದಲು ಕೊಡ್ತಾ ಇದ್ದ ದುಡ್ಡು ಎಲ್ಲಿ ಹೋಗೋಕೆ ಪ್ಲಾನ್ ಮಾಡಿದೀರಾ ನೀವು? ಏನಾದ್ರೂ ಉದ್ದೇಶ ಏನು ನಿಮ್ದು? ಉದ್ದೇಶ ಏನು ಅಂತ ತಿಳಿಸಿ ನಮ್ಮ ರೈತರಿಗೆ, ಈ ಭಾರತ ದೇಶ ಜನಕ್ಕೆ ಅಂತ ನಾವು ಕೇಳ್ತೀವಿ ನಿಮ್ಮನ್ನ. ಇವತ್ತು ಅಷ್ಟೊಂದು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಂತವ್ರು ಇವತ್ತು ಸ್ಯಾಟಲೈಟ್ ಥ್ರೂ ಸೆಲೆಕ್ಟ್ ಮಾಡ್ತಾರಂತೆ, ಯಾವ ಊರಲ್ಲಿ ಕೆಲಸ ಆಗ್ಬೇಕು, ಯಾವ ಊರಲ್ಲಿ ಕೆಲಸ ಮಾಡಬಾರ್ದು ಅಂತ. ಸ್ಯಾಟಲೈಟ್ ಅಲ್ಲಿ ಏನಪ್ಪ ಕಾಣಿಸುತ್ತೆ ನಿನಗೆ? ನಮ್ಮ ಹಳ್ಳಿಗಳಲ್ಲಿ ಬಂದ್ಬಿಟ್ಟು ರೈತರು ಕುರಿಗಳು ದೊಡ್ಡ ಮಾಡ್ಕೊಳ್ತಾ ಇದ್ರು, ದನದ ಕೊಟ್ಟಿಗೆ ಮಾಡ್ಕೊಳ್ತಾ ಇದ್ರ ಇಲ್ಲೋಪ್ಪ? ದನಗಳ ಕೊಟ್ಟಿಗೆ, ಕುರಿಗಳ ಕೊಟ್ಟಿಗೆ ಮಾಡ್ಕೊಳ್ತಾ ಇದ್ರು. ಇವತ್ತು ಎಲ್ಲಿ ಅದೆಲ್ಲ ಮಾಡೋದು? ಇವ್ರು ಸ್ಯಾಟಲೈಟ್ ಥ್ರೂ ಮಾಡಿ ಸೆಲೆಕ್ಟ್ ಮಾಡ್ತಾರಂತೆ. ಅವರೇ ಸೆಲೆಕ್ಟ್ ಮಾಡಿದ್ದಲ್ಲಿ ಊರು ಆಯ್ತು. ಒಂದು ಪಂಚಾಯತಿನಲ್ಲಿ 10 ವಿಲೇಜ್ ಇರುತ್ತೆ, 10 ವಿಲೇಜ್ 5 ಸೆಲೆಕ್ಟ್ ಮಾಡ್ತಾರೆ, 5 ಸೆಲೆಕ್ಟ್ ಮಾಡೋದಿಲ್ಲ. ಆ 5 ಊರಲ್ಲಿ ಇರ್ತಕ್ಕಂಥ ನಮ್ಮ ಹೆಣ್ಮಕ್ಳು, ನಮ್ಮ ರೈತರು ಏನಾಗ್ಬೇಕು? ಅವ್ರಿಗೆಲ್ಲ ಅನ್ಯಾಯ ಆಗಲ್ವಾ? ಈ ಅನ್ಯಾಯವನ್ನ ಏನ್ ಅನ್ಯಾಯ ಮಾಡ್ತಾ ಇದ್ದಾರೆ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಇಂದ, ಅದನ್ನ ನಾವೆಲ್ಲರೂ ಸೇರಿ ವಿರೋಧ ಮಾಡ್ಬೇಕು. ಅದನ್ನು ವಿರೋಧ ಮಾಡಿ ಮೊದಲು ಯಾವ ಸಿಸ್ಟಮ್ ಅಲ್ಲಿ ಇತ್ತು, ರೈತರಿಗೆ ಅನುಕೂಲವಾಗುವಂತ ಸಿಸ್ಟಮ್ ಏನಿತ್ತು ಇದರಲ್ಲಿ, ಆ ಅನುಕೂಲವಾಗುವಂತ ಸಿಸ್ಟಮ್ ನ ಯಾಕೆ ನೀವು ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಾ? ನಾವೇನಾದ್ರೂ ಇನ್ನು ಮುಂದೆ ಎಚ್ಚೆತ್ತುಕೊಳ್ತಾ ಇದ್ರೆ ಎಲ್ಲ ಮಾತ್ರ ಗಾಂಧಿ ಹೆಸರನ್ನೇ ಮುರ್ತೋಗ್ಬಿಡ್ತಾರೆ ಅವರು.
ಮೆತ್ತಗೆ ಒಂದೊಂದೊಂದೊಂದೊಂದೊಂದು ಕತ್ತರಿಸ್ಕೊಂಡು ಬರ್ತಾರೆ. ಹೆಂಗಂದ್ರೆ ಮರ ಇರುತ್ತೆ, ಬೇರುಗಳಿರ್ತವೆ, ಸೆಂಟ್ರಲ್ ಇರುತ್ತಲ್ಲ ಬೇರು ದೊಡ್ಡದು, ಅದನ್ನ ಒಳಗಡೆಯಿಂದ ಕಟ್ ಮಾಡಿಬಿಡ್ತಾರೆ. ಆಟೋಮೆಟಿಕ್ ಆಗಿ ಮರ ಬಿದ್ದು ಗಾಳಿಗೆ ಬಂದು ಬಿದ್ದೋಯ್ತು ಅಂತ ಹೇಳ್ಬಿಡ್ತಾರೆ. ಬೇಕಂದ್ರೆ ಆ ರೀತಿಯಲ್ಲಿ ಮಾಡ್ತಾರೆ.